ದನಿಕ್ಲೆ ನಮಗೆ ಬತ್ತು ದೂರಾಣಿ ತೀರೆಡ ಮಾತಿರ್ದೆ ಅవి ನೀರು ಸಮಯ ಮಲ್ಪೋಡು ಪಂಡಯ್ಯ ನಾಡ ಪಂಡೆ ಅಡ್ಡ ಬೂರ್ಲ ಅಂದು ದನಿಕ್ಲೆಗೆ ಅಡ್ಡ ಬೂರ್ದಿಜ್ಜೆ ನಮಗೆ ಹೆಂಚಿನ ತಪ್ಪು ಮಲ್ತಿತ್ತಂದ್ರೆ ಐದು ಸಮಯ ಮಲ್ಪಲೆ ಇಕ್ಲೆಗೆ ಇರೆಗೆ ಅಲ್ಲಿ ಮುಳ್ಪಡ್ದೆ ಅಡ್ಡ ಬೂರ್ದು ನಮಸ್ಕಾರ ಮಲ್ಪಲೆ ದನಿಕ್ಲೆ ನಮ್ಮ ಕಟ್ಟಿದ ಅಲ್ಲ ತೊಂದರೆ ಅವರ ಬಂದು ಆಯಾ ಬಂದಿದ್ದಿಲ್ಲ ಆಶೀರ್ವಾದ ಮಲ್ಪಲೆ ದನಿಕ್ಲೆ ಬೋರ್ನೆ ಇರ್ಲಕ್ಕ ಆರಂಭದಲ್ಲಿ ಬರ್ತದೆ ಅಲ್ಲಿ ಅಡ್ಡ ಬೂರ್ವೆ ಮುರನೆ ನಮ್ಮಸರಗೆ ಗಂಡ ಬೂರ್ದೆ ನಲಿಕಲೆ ಅವರು ಆಯ ಪೋಪಿ ಓಲ ಅಂಡಲ್ ಬಂದಿದೆ ನಮ್ಮಸರಗೆ ಬರ್ತದೆ ಕೆಂಕೆ ಸಾಕಾಗ್ಲಿಕ್ಕೆ ಆಗ್ತದೆ ಹಂಚಾಗಿ ಹಸಿದ ಇನ್ನೊಬ್ಬರಿಗೆ ಬರ್ತದೆ ನಲಿಕಲೆ ಆ ತೊಂದರೆ ಅವರ ಕಾಪಲಿ ಗುಂಗ್ಲ ಬರ್ತದೆ ಇರ್ಲಗ ಆರಂಭದಿಂದ ಎಲ್ಲ ತೊಂದು ನೀರು ಆಶೀರ್ವಾದ ಮಾಡ್ತಾರೆ ಆಯ್ತಿನ ಕಲಸ ನೀರು ಅವು ಪುಣ್ಯಗಾಣಿಕೆ ಪೂರ ಬಂಗಾರ ನಾಳಾಗಿ ಪೂರ ಪಾಡ್ಬಾರ್ದು ಪೂರ ಮಾಡ್ತದೆ ನಲಿಕಲ ಆ ತೊಂದರೆ ಹಾಳಾಗಿ ಸಮಯ ಮಾಡ್ತದೆ ನಲಿಕಲೆ. ಆತ್ಮೀಯ ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬೀಡಿನಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆಯ ವಿಡಿಯೋ ಎಲ್ಲೆಡೆ ಹರಿದಾಡುತ್ತಿದೆ. ಆದ್ದರಿಂದ ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ನಾವು ಇವತ್ತು ಭಾಸ್ಕರ್ ಧರ್ಮಸ್ಥಳ ಅವರ ಮನೆಯಲ್ಲಿ ಇದ್ದೇವೆ. ಭಾಸ್ಕರ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು. ಆ ವಿಡಿಯೋದಲ್ಲಿ ಇವರ ಹೆಸರು ಪ್ರಸ್ತಾಪ ಆಗಿತ್ತು. ಆದ್ದರಿಂದ ಆ ವಿಡಿಯೋಕ್ಕೂ ಭಾಸ್ಕರ್ ಧರ್ಮಸ್ಥಳರಿಗೂ ಏನು ಸಂಬಂಧ ಎನ್ನುವ ವಿಚಾರವನ್ನು ಪ್ರಸ್ತಾಪಿಸಲು ನಾವು ಅವರೊಂದಿಗೆ ಮಾತುಕತೆಗೆ ಬಂದಿದ್ದೇವೆ. ಭಾಸ್ಕರ್ ಧರ್ಮಸ್ಥಳ ಅವರು ವಿಶ್ವ ಹಿಂದೂ ಪರಿಷತ್ತಿನ ಹಲವು ಪ್ರಮುಖ ಜವಾಬ್ದಾರಿಗಳನ್ನು ಹೊತ್ತವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 50 ವರ್ಷಗಳಿಂದ ವಾಸ್ತವ್ಯ ಇರುವವರು. ಅವರು ಆ ಪರಿಸರದಲ್ಲಿ ಹಿಂದೂ ಪರ ಸಂಘಟನೆಗಳನ್ನು ಸಂಘಟಿಸಿದವರು, 10 ಹೋರಾಟಗಳನ್ನು ಮಾಡಿದವರು. ಅಂತಹ ಭಾಸ್ಕರ್ ಧರ್ಮಸ್ಥಳ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಹೋಗೋಣ, ಆಗ ವಾಸ್ತವ ಏನು ಅಂತ ಗೊತ್ತಾಗುತ್ತೆ. ಭಾಸ್ಕರ್ ಅವರೇ, ಕೆಲವು ದಿನಗಳ ಹಿಂದೆ ಅಂದರೆ ಕಳೆದ ಸೋಮವಾರ 3ನೇ ತಾರೀಕು ಫೆಬ್ರವರಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಬೀಡಿನಲ್ಲಿ ಒಂದು ಅಚಾತುರ್ಯ ನಡೆಯಿತು. ಆ ಅಚಾತುರ್ಯದ ಸಂದರ್ಭದಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಯಿತು. ನಿಮಗೂ ಆ ಅವಾಂತರ ಸೃಷ್ಟಿಸಿದ ಯುವಕನಿಗೂ ಏನು ಸಂಪರ್ಕ ವಿವರಿಸ್ಬೋದಾ? ಗ್ಯಾರಂಟಿ. ಜೈ ಶ್ರೀರಾಮ್. ನಾನೊಬ್ಬ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯುತ ಕೆಲಸ ಮಾಡ್ತಾಯಿದ್ದೇನೆ. ನಮ್ಮ ಕೆಲಸವೇ ಎಲ್ಲಿಯಾದರೂ ಕ್ಷೇತ್ರಗಳ ಮಠ ಮಂದಿರಗಳ ಲವ್ ಜಿಹಾದಿರಲಿ, ಗೋ ಹತ್ಯೆ ಮಾಡೋದಿರಲಿ, ಬೇರೆ ಬೇರೆ ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬಂದಂಥ ನಮ್ಮ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡಿದೆ. ಅದರಲ್ಲಿ ನಿಮಗೆ ಗೊತ್ತಿದ್ದಾಗೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಅಂದರೆ ಸಾಧಾರಣ ಒಂದು 13 ವರ್ಷಗಳಿಂದ ಅಂದರೆ 2012ರಿಂದ ನಡೀತಾ ಬರ್ತಾಯಿದೆ. ಬೇರೆ ಬೇರೆ ವಿಷಯಗಳಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅವಹೇಳನವಾಗಿ ಅದನ್ನು ಒಂದು ಗುಂಪಾಗಿ ಒಂದು ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕು, ಆ ಕ್ಷೇತ್ರದ ಧರ್ಮಾಧಿಕಾರಿ ಅವರ ಹೆಸರನ್ನು ಕೂಡ ಕೆಡಿಸಬೇಕು ಅನ್ನುವ ಒಂದು ವಿಚಾರದಲ್ಲಿ ನಡೀತಾ ಬರ್ತಾ ಇದೆ, ಬೇರೆ ಬೇರೆ ವಿಚಾರದಲ್ಲಿ. ಆದರೆ ಮೂಲ ಈಗ ನಾವು ಮಾತಾಡಬೇಕಾದಂಥ ವಿಚಾರ ಮೊನ್ನೆ ಆದಂಥ ವಿಚಾರ. ಮೊನ್ನೆ ಆ್ಯಕ್ಚುಲಿ ಅಂದರೆ ಆ ದಿವಾಕರ ಆಚಾರ್ಯ ಎನ್ನುವ ಒಬ್ಬ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ಕೊಂಡಿರೋನು ಇಲ್ಲಿ ನಮ್ಮ ಮಂಗಳೂರಿನ KMC ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದಾನೆ. ಅಂದರೆ ಸಾಧಾರಣ ಒಂದು 5-6 ವರ್ಷದ ಮೊದಲಿನ ಕಥೆ ಇದು. ಆ ಸಮಯದಲ್ಲಿ ಅವನು ಸೆಕ್ಯೂರಿಟಿಯಾಗಿ ಹೊಸದಾಗಿ ಅಲ್ಲಿ ಬಂದಿದ್ದ. ನಾವು ಆ ಹಾಸ್ಪಿಟಲಿಗೆ ಅಂದರೆ ನನಗೆ ಕಿಡ್ನಿಯ ಸಮಸ್ಯೆ ಇದ್ದದರಿಂದ ನಾನು ಆ ಹಾಸ್ಪಿಟಲಿಗೆ ಡಯಾಲಿಸಿಸ್ಗೆ ಹೋಗ್ತಾಯಿದ್ದೆ. ವಾರದಲ್ಲಿ 3 ಸಲ ಹೋಗ್ತಿದ್ದೆ. ಆವಾಗ ನಮಗೆ ಸೆಕ್ಯೂರಿಟಿಯವರು ನಾವು ಗಾಡಿ ನಿಲ್ಲಿಸುವಾಗ ಅದಕ್ಕೆ ನಮಗೆ ಒಳಗೆ ಬಿಡುವಾಗ ಎಲ್ಲರನ್ನೂ ಅದಕ್ಕೆ ಬೇಕಾದಂದರೆ ಯಾರಿಗಾದರೂ ವ್ಯವಸ್ಥೆಗೋಸ್ಕರ ಅಲ್ಲಿ ಇರ್ತಿದ್ರು. ನಾವು ಗಾಡಿಯನ್ನು ಅಲ್ಲಿ ನಿಲ್ಲಿಸ್ತಿದ್ದೆವು, ನಾವು ನಮ್ಮಷ್ಟೇ ಬರ್ತಿದ್ದೆವು. ಹೋಗುವಾಗ ಪರಿಚಯ ಇರ್ತದೆ ನಮಗೆ. ಆ್ಯಕ್ಚುಲಿ ನಮಗೆ ಎಲ್ಲ ವ್ಯಕ್ತಿಗಳ ಪರಿಚಯ, ಅಂದರೆ
ಹೊರಗಿಂದ ಒಳಗೆ ಹೋಗಿ ಅಲ್ಲಿ ಡಾಕ್ಟರು ಇರಲಿ, ಸಿಸ್ಟರ್ಸ್ ಇರಲಿ, ಬಿಲ್ಡಿಂಗ್ ಸೆಕ್ಷನ್ ಎಲ್ಲ ನಮಗೆ ಪರಿಚಯ ಇರ್ತದೆ. ಯಾಕೆಂದರೆ ನಾನು ಸಾಧಾರಣ 2012ರಿಂದ ಅಂದರೆ ಫೆಬ್ರವರಿಯಿಂದ ನಾನು ಅಲ್ಲಿ ಹಾಸ್ಪಿಟಲಿಗೆ ಹೋಗ್ತಿದ್ದೇನೆ. ಆ ಸಮಯದಲ್ಲಿ ಒಂದು 5-6 ವರ್ಷ ಆದ ನಂತರ ಅವನು ಅಲ್ಲಿಗೆ ಬಂದದ್ದು. ಆ ನಂತರ ನಮಗೆ ಅವನು ಪರಿಚಯ ಇದ್ದ. ಯಾಕೆಂದರೆ ಕ್ಷೇತ್ರ ಅಂತ ಹೇಳುವಾಗ ಎಲ್ಲರೂ ನಮ್ಮ ಹತ್ರ ನಂಬರ್ ಕೇಳ್ತಾರೆ. ಅಂದರೆ ಕ್ಷೇತ್ರಕ್ಕೆ ಬರುವಾಗ ಏನಾದರೂ ನಮಗೆ ಹೆಲ್ಪ್ ಮಾಡ್ಬೋದಾ ಅಂತೇಳಿ. ನಾವಿದ್ದರೆ ನಾವು ಹೆಲ್ಪ್ ಮಾಡ್ತೇವೆ. ಮತ್ತು ಬೇರೆ ನಾವು ಯಾರಿಗೂ ಫೋನ್ ಮಾಡಿ ಇಂಪ್ಲುಯೆನ್ಸ್ ಮಾಡಿ ಅಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಯಾಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಎಲ್ಲರೂ ಅಲ್ಲಿರುವಂಥ ನೌಕರರು ಅಂದರೆ ಮ್ಯಾನೇಜರ್ಸ್ ಎಲ್ಲ ತುಂಬ ಬ್ಯುಸಿಯಾಗಿರ್ತಾರೆ. ನಮ್ಮ ಫೋನ್ ಹೋದಾಗಲೂ ಅಲ್ಲಿ ಒಂದು ಜನ ಬಿಡಿ ಅಂತ ಹೇಳುವಷ್ಟು ದೊಡ್ಡ ಜನ ನಾವಲ್ಲ. ಯಾಕೆಂದರೆ ಹೆಚ್ಚಿನವರು ಎಲ್ಲ ಬಂದವರೆಲ್ಲ ಅಷ್ಟು ದೊಡ್ಡವರು ಇರಲಿ, ಯಾರೇ ಇರಲಿ, ಭಕ್ತರು ಕ್ಯೂಯಲ್ಲೇ ಹೋಗ್ತಾರೆ. ಆದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಾವು ಅವ್ರ ಹತ್ರ ಹೇಳ್ತೇವೆ, ನೀವೊಂದು 2 ದಿವಸ ಮೊದಲು ನಮಗೆ ಫೋನ್ ಮಾಡಬೇಕು ಅಂತ ಹೇಳ್ತೇವೆ. ಅವರು ಹೆಚ್ಚಿನವರೆಲ್ಲ ಕೆಲವರೆಲ್ಲ ನಮಗೆ ಸುಬ್ರಹ್ಮಣ್ಯ ಬಂದು ಅಲ್ಲಿಂದ ಧರ್ಮಸ್ಥಳ ಬಂದು ಉಡುಪಿಗೆ ಹೋಗಿ ಮತ್ತೆ ನಾವು ನಾಳೆ ಬೆಳಿಗ್ಗೆ ನಾವು ಬ್ಯಾಂಗ್ಳೂರ ಎಲ್ಲಿಯಾದರೂ ದೂರದವ್ರನ್ನವರೆಲ್ಲ ಫೋನ್ ಮಾಡಿದಾಗ ನಾವು ಅವ್ರಿಗೆ ಕಲಿಸ್ಕೊಡ್ತೇವೆ ಹೇಗಾದರೂ ಮಾಡಿ. ಅದಕ್ಕೆ ನಾವು ಸ್ಪಂದನೆ ಕೊಡ್ತೇವೆ ನಾವು. ಯಾಕೆ ಅಂತ ಹೇಳಿದ್ರೆ ದೂರದಿಂದ ಬರ್ತಾರೆ, ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಈಗ ದಿವಾಕರಾಚಾರ್ಯ ಅವರ ವ್ಯವಸ್ಥೆ ಏನಂತ ಹೇಳಿದ್ರೆ ನಮಗೆ ಗೊತ್ತಿರಲಿಲ್ಲ. ಕ್ರಮೇಣ ಅಲ್ಲಿ ಒಂದು 5-6 ತಿಂಗಳು ಆಗುವಾಗ ಅಲ್ಲಿ ಯಾರೋ ಹೇಳಿದರು ನಮಗೆ ದಿವಾಕರಾಚಾರ್ಯ ವಿಚಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬರು ಜಯಂತ್ ಅಂತ ನನ್ನೊಟ್ಟಿಗೆ ಬರ್ತಿದ್ರು ಡಯಾಲಿಸಿಸ್ಗೆ. ಅವರು ನನಗೆ ಹೇಳಿದರು, ನಮ್ಮಲ್ಲಿ ಒಬ್ಬ ಇಲ್ಲಿ ಸೆಕ್ಯೂರಿಟಿ ದಿವಾಕರಾಚಾರ್ಯ ಇದ್ದಾನಲ್ಲ, ಅವನಿಗೆ ಹುಡುಗಿಯರ ಹುಚ್ಚು ಮಾರ್ರೆ ಅಂತ ಹೇಳಿದ. ನಾನು ಹೌದಾ, ಯಾಕೆ ಅವನಾಗೆ? ಹೌದು ಮಾರ್ರೆ, ಅವನು ಒಂದು ಇಲ್ಲೆಲ್ಲ ಯಾರು ಇದ್ರೆ ಅಕ್ಕನವರೊಟ್ಟಿಗೆ ಇವರೊಟ್ಟಿಗೆ ತಿರುಗಾಡ್ತಿರ್ತಾನೆ, ಅಲ್ಲಿ ಇರುವುದಿಲ್ಲ ಅವನು ಅಂತ ಅವರೆಲ್ಲ ಕಂಪ್ಲೇಂಟ್ ಅಲ್ಲಿ ಬರುವಾಗ ಮಾತಾಡ್ತಾ ಇದ್ರು ಅಂತ ಹೇಳಿದರು. ನಾವು ಅದನ್ನೆಲ್ಲ ಗಮನಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಹೋಗೋದು, ಡಯಾಲಿಸಿಸ್ ಮಾಡೋದು, ನಾವು ಬರೋದು, ನಮಗೆ ಬೇರೆ ಏನಲ್ಲಿ ನಮಗೆ ಕೆಲಸ ಇರೋದಿಲ್ಲ. ನಾವು ಅಲ್ಲಿ ನಿಲ್ಲೋದು ಇಲ್ಲ, ನಮ್ಮ ಕೆಲಸ ಇದ್ದು ನಾವು ಬರ್ತಿದ್ದು. ಆ ನಂತರ ಸಾಧಾರಣ 1-1.5 ವರ್ಷ ಏನೋ ಹೋದ ನಂತರ ನನಗೆ ಒಂದು ಸಲ ಫೋನ್ ಮಾಡಿದರು. ಅಲ್ಲ, ಇವರು ನಮ್ಮ ದಿವಾಕರಾಚಾರ್ಯ ನಮ್ಮ ಅವರಿಗೆ ಫೋನ್ ಮಾಡುವಾಗ, ಏನು ದಿವಾಕರಾಚಾರ್ಯ ಅಲ್ಲ, ನನಗೊಮ್ಮೆ ಧರ್ಮಸ್ಥಳ ಬರಲಿಕ್ಕಿದೆ ಅಂತ ಹೇಳಿದರು. ಬನ್ನಿ ಅಂತ ಹೇಳಿದೆ ನಾನು. ಬನ್ನಿ, ಏನು ತೊಂದರೆ ಇಲ್ಲ, ಬನ್ನಿ ಅಂತ ಹೇಳಿದೆ. ಆದರೆ ನನಗೆ ಅವ್ರಿಗೆ ಬೇರೆ ಸಮಸ್ಯೆಗಳಿದೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ನನಗೆ ಹೇಗೆ ಗೊತ್ತಾಗಿದೆ ಅಂತ ಹೇಳಿದರೆ, ಇದೇ ಜಯಂತ್ ಅವರು ನನಗೆ ಹೇಳಿದರು. ಅವರು ಸ್ವಲ್ಪ ರಾಘವೇಂದ್ರ ಸ್ವಾಮಿಯ ಭಕ್ತ, ಮತ್ತು ಅವ್ರ ಹತ್ರ ಸ್ವಲ್ಪ ಇದಿದೆ, ಜ್ಯೋತಿಷ ಥರ ಹೇಳುವಂಥ ವ್ಯವಸ್ಥೆ ಇದೆ ಅವ್ರ ಹತ್ರ, ಜಯಂತ್ ಅವ್ರ ಹತ್ರ. ಅಂದರೆ ಒಳ್ಳೆ ವ್ಯಕ್ತಿ. ಅಂದರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಕೆಲವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ನನ್ನ ಹತ್ರ ಸಹ ಹೇಳ್ತಿದ್ರು, ನೀವು ಸರಿಯಾಗಬೇಕು ಭಾಸ್ಕರಣ್ಣ, ನೀವು ಸರಿಯಾಗಬೇಕು ಅಂತ ಅವರು ನನ್ನ ಹತ್ರ ಹೇಳ್ತಾಯಿದ್ರು. ಸರಿಯಾಗಬೇಕಾದ್ರೆ ನಮಗೆ ಕಿಡ್ನಿ ಆಗಬೇಕಲ್ಲ ಜಯಂತ್ ಅವರು ಅಂತ ಹೇಳ್ತಿದ್ದೆ. ಸಿಗ್ತದೆ ಬಿಡಿ, ನಿಮಗೆ ಎಲ್ಲಿಯಾದರೂ ಸಿಗ್ತದೆ ಅಂತ ಅವರು ಈ ಥರ ಮಾತಾಡ್ತಿದ್ರು. ಆ ಸಮಯದಲ್ಲೂ ನನಗೆ ಅವರು ಹೇಳಿದರು. ನಾನು ಇದೇ ದಿವಾಕರಾಚಾರ್ಯ ಅವರ ಮನೆಗೆ ಹೋಗಿದ್ದೆ ಭಾಸ್ಕರ್ ಅವರೇ. ಅಲ್ಲಿ ಹೋದರೆ ಅವರ ಮನೆಯಲ್ಲಿ ದೈವದ ಒಂದು ಪ್ರಾಬ್ಲಮ್ ಇದೆ. ಅದಂತ ಹೇಳಿದ್ರೆ ಇವರ ದೈವ ಅಲ್ಲ, ಬೇರೆ ದೈವವನ್ನು ತಗೊಂಡು ಹೋಗಿ ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮನೆಯಲ್ಲಿ ಇರೋದು. ಅದು ಉಳ್ಳಾಲದ ಹತ್ರ ಮಾಡಿದಾರಂತೆ. ಅದೀಗ ಏನಾಗಿದೆ ಅಂತ ಹೇಳಿದ್ರೆ ಅದು ಇವರನ್ನೀಗ ಬಿಡುತ್ತೇ ಇಲ್ಲ. ಅದು ಇವನನ್ನು ಹಿಡ್ಕೊಂಡಿದೆ, ಬಿಡ್ತಾ ಇಲ್ಲ ಅಂತ ಅಲ್ಲಿ ಜಯಂತ್ ಅವರು ನನಗೆ ಹೇಳಿದರು ಒಂದು ಸಲ. ಅದಕ್ಕೆ ನಾನು ಅವನನ್ನೆಲ್ಲ ಸರಿ ಮಾಡಿ ಬಿಟ್ಟಿದ್ದೇನೆ, ಈಗ ಸರಿಯಾಗಿದ್ದಾನೆ ಅಂತ ಹೇಳಿದರು. ಹೌದಾ, ಸರಿ ಅಂತೇಳಿ ಅದ ನಂತರ ಒಂದು ಸಲ ಅವರು ಧರ್ಮಸ್ಥಳಕ್ಕೆ ಬಂದರು. ನನಗೇನು ಫೋನ್ ಮಾಡಲಿಲ್ಲ. ಮೊನ್ನೆ ಘಟನೆ ಅಲ್ಲ, ಅದಕ್ಕಿಂತ ಮೊದಲು ಯಾರು ದಿವಾಕರಾಚಾರ್ಯ ಅವರು ಫೋನ್ ಮಾಡಿದಾಗ ನಾನು ಏನು ದಿವಾಕರಣ್ಣ ಅಂತ ಅಲ್ಲ, ಧರ್ಮಸ್ಥಳ ಬರ್ತೇನೆ ಅಂತ ಹೇಳಿದೆ, ನಾನೊಂದು 2-3 ದಿವಸದಲ್ಲಿ ಬರ್ತೇನೆ ಅಂತ. ಆಯಿತು ಬನ್ನಿ ಅಂತ ಹೇಳಿದೆ. ಆದರೆ ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ನನಗೆ ಗೊತ್ತಿಲ್ಲ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸೀದಾ ಬೈಕಲ್ಲಿ ಬಂದಿದ್ದಾರೆ. ಬೈಕಲ್ಲಿ ಬಂದು ಕ್ಷೇತ್ರ ದೇವಸ್ಥಾನ ಎದುರುಗಡೆ ಇದು ಮಾಡಿದ್ದಾರೆ. ಅಲ್ಲಿ ಅಂತ ಹೇಳಿದರೆ ಯಾವುದಕ್ಕೂ ಪ್ರವೇಶ ಇಲ್ಲ ಗಾಡಿಗಳಿಗೆ.
ಅದು ಇವರು ಬೈಕಲ್ಲಿ ಸ್ಪೀಡ್ ಬರ್ತಾ ಇದ್ದಾರೆ. ಇವರು ಯಾರಪ್ಪ ಅಂತೇಳಿ ಅವರು ಸೆಕ್ಯೂರಿಟಿ ಅವರು ನಿಲ್ಲಿಸಿದ್ದಾರೆ. ನಿಲ್ಲಿಸಿದಾಗ ಇವರು ಇವರಿಗೆ ಒಂಥರ ಏನೋ ಕೋಪ ಬಂತು, ಯಾರಿಗೆ, ದಿವಾಕರ್ಗೆ. ಯಾಕೆ ನನ್ನ ಗಾಡಿಯನ್ನು ನಿಲ್ಲಿಸ್ತೀರಾ ಅಂತ ಕೇಳಿದ್ರು. ಅಲ್ಲ, ನೀವು ಇಲ್ಲೆಲ್ಲ ಎದುರುಗಡೆ ಎಲ್ಲ ಹೀಗೆ ಬಂದರೆ ಜನ ಎಲ್ಲ ರಶ್ ಇದೆ, ಯಾಕೆ ನೀನೇನು ಅಂತೇಳಿ ಗಲಾಟೆ ಮಾಡಿದ್ರು ಅಂತೇಳಿ. ಗಲಾಟೆ ಮಾಡುವಾಗ ಅವ್ರ ಆಫೀಸಲ್ಲೇ ಇದೆ ಎದುರುಗಡೆನೆ. ಆಫೀಸಿಗೆ ಅವರ ಇಲ್ಲಿ ಕ್ಷೇತ್ರದ ಹುಡುಗರು ಕೆಲಸ ಮಾಡೋರು ಅಲ್ಲಿ ಹೋಗಿ ಹೇಳಿದ ಕೂಡ ಅವ್ರ ಮ್ಯಾನೇಜರ್ ಎಲ್ಲ ಬಂದರು ಅಂತ ಇವನು ಕೂಗಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಇವನು ಕೀ ತೆಗೆದು ಬಿಸಾಡಿದಂತೆ ಗಾಡಿದ್ದು. ಇವರು ಏನು ಮಾಡಿದರು, ಪೊಲೀಸರಿಗೆ ಫೋನ್ ಮಾಡಿದ್ರು. ಅವನಿಗೇನು ಇದು ಅವನ ಹತ್ರ ಮಾತಾಡಲಿಕ್ಕೆ ಹೋಗಲಿಲ್ಲ. ಕ್ಷೇತ್ರದ ಪದ್ಧತಿ ಪ್ರಕಾರ ಅವನಿಗೆ ಫೋನ್ ಮಾಡಿದರು. ಯಾರಿಗೆ? ಪೊಲೀಸರವ್ರಿಗೆ ಫೋನ್ ಮಾಡಿ ಈಗ ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಇಲ್ಲಿ ಒಮ್ಮೆ ಬನ್ನಿ, ಒಬ್ಬರು ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಬಂದರು. ಬಂದಾಗ ಏನಾಗಿದೆ, ಅದರಲ್ಲಿ ಒಬ್ಬರು ಪ್ರಶಾಂತ್ ಅಂತ ಪೊಲೀಸ್ನವರು ಇದ್ದಾರೆ. ಅವರಿಗೆ ಇವನ ವಿಚಾರ ಗೊತ್ತು, ಯಾಕೆಂದರೆ ಮಂಗಳೂರಲ್ಲಿ ಅವರು ಇದ್ದವರು. ಅವರಿಗೆ ಸಾಧಾರಣ ಇವನ ವಿಚಾರ ಗೊತ್ತಿದೆ. ಹಾಗೆ ಸ್ಟೇಷನಿಗೆ ಇವನನ್ನು ಕರ್ಕೊಂಡು ಹೋಗಿದ್ದು. ಈ ವ್ಯಕ್ತಿಯ ಪರಿಚಯ ಇದೆ. ಏನು ಮಾರ ನೀನು ಅಂತ ಅಲ್ಲಿ ಕೇಳಿದರೆ ಅವನು ಅಲ್ಲಿ ಹೋಗಿ ಉಚ್ಚಾಟ ಮಾಡ್ತಿದ್ದಂತೆ. ಮತ್ತು ಕೂತುಗೊಳಿಸಿ ಅವರ ಮನೆಗೆಲ್ಲ ಫೋನ್ ಮಾಡಿದಾಗ ಅವ್ರು ಹೇಳಿದ್ರಂತೆ ಅವ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ಏನಾದರೂ ಮಾಡಿ ಅವನು ಕಳಿಸಿಕೊಡಿ ಸರ್, ನಾವು ಇದು ಮಾಡ್ತೇವೆ, ನಮಗೆ ಬರಲಿಕ್ಕಾಗಿದೆ, ನಾವು ವಯಸ್ಸಾಗಿದೆ ಅಂತ ಹೇಳಿದ್ರಂತೆ ಅವರು ತಾಯಿ. ಹಾಗೆ ಅಲ್ಲಿಂದ ಏನೋ ಇದು ಮಾಡಿ ಮತ್ತೆ ಸ್ವಲ್ಪ ಮಧ್ಯಾಹ್ನದವರೆಗೆ ಕೂತುಗೊಳಿಸಿ ಅವನೊಂದು ಹೇಳಿಕೆಯನ್ನು ತಗೊಂಡು ಕಳಿಸಿಕೊಟ್ಟಿದ್ದಾರೆ. ಬೈಕ್ ಇತ್ತಲ್ಲ, ಹೋಗಿದ್ದಾನೆ. ಹೋಗಿ ನನಗೆ ಫೋನ್ ಮಾಡಿದರು, ನೀವು ಕೂಡ ಪೊಲೀಸ್ ಸ್ಟೇಷನ್ಗೆ ಸಪೋರ್ಟ್ ಮಾಡಿದ್ರಲ್ಲ ಹಾಗೆ. ನಾನು ಹೇಳಿದೆ, ನೀವು ಒಬ್ಬರೇ ಆದರೆ ನಾನು ದೇವಸ್ಥಾನಕ್ಕೆ ಕಳಿಸಿದೆ, ನನಗೆ ನೀವು ಫೋನ್ ಮಾಡಲಿಲ್ಲ, ಆದ್ದರಿಂದ ನಾನು ಏನು ಮಾಡಲಿಕ್ಕಾಗೋದು, ನಿಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಆಗಿದೆ, ನಾನು ಏನು ಮಾಡಲಿಕ್ಕಾಗಿದೆ, ನಾನು ಏನಾದರೂ ಹೇಳಲಿಕ್ಕಾಗ್ತದಾ ಅಂತ ನಾನು ಹೇಳಿದೆ. ಅಷ್ಟೊತ್ತಿಗೆ ಆಯಿತು ತೊಂದರೆ ಇಲ್ಲ ಅಂತೇಳಿ ಹೋಗಿದ್ದಾರೆ. ಅವತ್ತಿನ ಅದು ಮುಗ್ದೋಯ್ತು. ಆನಂತರ ನನಗೆ ಪುನಃ ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ್ರು, ಭಾಸ್ಕರ್ ಅವರೇ, ನನಗೆ ಹೆಗ್ಡೆ ಅವರನ್ನು ಭೇಟಿ ಮಾಡಬೇಕು. ನಾನು ಹೇಳಿದೆ, ಹೌದಾ, ನನಗೆ ವಿಚಾರ ಗೊತ್ತಿದೆ ಇವ್ರದ್ದು. ಅಂದರೆ ಇವರಿಗೆ ಸ್ವಲ್ಪ ಏನಾದರೂ ಯಾರು ಏನು ಹೇಳ್ಬಾರ್ದಂತೆ, ಏನೋ ದಿವಾಕರ ನೀನು ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹಾಗೆ ನೀನೇನು ಮಾಡ್ತೀಯ ಅಂತೇಳಿ. ಅಂದರೆ ಎಲ್ಲ ಕಡೆ ಗಲಾಟೆ. ಅವರ ಮನೆ ಪಕ್ಕ ಉಳ್ಳಾಲ ಪೊಲೀಸ್ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೋಗಿ ಬೈದಿದ್ದಾನೆ, ಯಾರ್ದೋ ಬೇರೆ ವಿಷಯದಲ್ಲಿ. ಇವನಿಗೆ ಸ್ವಲ್ಪ ಮಾನಸಿಕ ಪ್ರಾಬ್ಲಮ್ ಇದೆ ಅಂತ ಹೇಳಿದಕ್ಕೆ ಅವರು ಕೂಡ ಏನು ಮಾಡಿದರೆ, ಇವನು ಏನು ಹೇಳಿದ್ರು ಕೇಳಿಲ್ಲ, ಮತ್ತು ಅವರು ಏನೊಂದೆರಡು ಬಿಟ್ಟು ಮನೆ ಕಳಿಸಿದ್ರಂತೆ. ಹಾಗೆ ನನಗೆ ಹೇಳಿದೆ, ಹೆಗ್ಡೆ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ಇನ್ನು ಸ್ವಲ್ಪ ಮಾನಸಿಕ ಇದ್ದದ್ರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದೆ, ದಿವಾಕರ್ರೆ, ನೀವು ಒಬ್ಬರು ಬಂದರೆ ಇಲ್ಲಿ ಪರಿಹಾರ ಆಗೋದಿಲ್ಲ, ನೀವೊಂದು ವಿಷಯ ಮಾಡಿ, ನಿಮ್ಮ ತಾಯಿ ತಂದೆಯವರನ್ನು ಕರ್ಕೊಂಡು ಬನ್ನಿ. ಹೆಗ್ಡೆಯವರು ಏನಾಗಿದೆ ಅಂತೇಳಿ ಅವ್ರ ನಿಮ್ಮ ತಾಯಿ ತಂದೆಯವರು ಹೆಗ್ಡೆಯವ್ರ ಹತ್ರ ಹೇಳಿದರೆ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಹೇಳ್ತಾರೆ. ನೀವು ಅದನ್ನು ವ್ಯವಸ್ಥೆಗಳನ್ನು ಮಾಡಿಕೊಂಡು ನೀವು ಮತ್ತೆ ಅವ್ರು ಏನು ಹೇಳ್ತಾರೆ ಅದನ್ನು ದೇವಸ್ಥಾನದಲ್ಲಿ ಅದಕ್ಕೆ ಏನು ತಪ್ಪುಗಾಣಿಕೆ ಹಾಕಬೇಕಾ, ತೀರ್ಥ ಸ್ನಾನ ಮಾಡಬೇಕಾ, ಏನಾಗಬೇಕು ಅಂತೇಳಿ ಅವರು ಏನೋ ಹೇಳ್ಬೋದು. ಅದಕ್ಕೆ ನೀವು ಸ್ಪಂದನೆ ಕೊಟ್ಟರೆ ಸರಿಯಾಗ್ಬೋದು, ಮತ್ತು ನೀವು ಸರಿಯಾಗಿ ಆಗ್ಬೋದು ದಿವಾಕರ್ ಅಂತ ಹೇಳಿದೆ. ಹೌದಲ್ಲ, ಸರಿ ಹಾಗಾದರೆ ತಂದೆ ತಾಯಿಯನ್ನು ಕರ್ಕೊಂಡೇ ಬರ್ತೇನೆ ಒಂದು ಸಲ, ಯಾವಾಗ ಬರ್ಬೋದು? ನಾನು ಹೇಳಿದೆ, ಈಗ ಇಲ್ಲ, ಅವರು ಬಹುಶಃ ಎಲ್ಲ ಹೋಗಿದ್ದಾರೆ, ಬೆಂಗಳೂರು ಡೆಲ್ಲಿಯನ್ನು ಹೋಗಿದ್ದಾರೆ ಅಂತ ಹೇಳಿದೆ ನಾನು. ಯಾವಾಗ ಬರ್ಬೋದು? ಹೆಚ್ಚಿನ ಅಂಶ ಸೋಮವಾರ ಅಂತೂ ಇದ್ದೇ ಇರ್ತಾರೆ ಅಂತ ಹೇಳಿದೆ ನಾನು. ಸೋಮವಾರ ಇದ್ದಾರೆ, ಆದ್ದರಿಂದ ಬಾಕಿ ಸಮಯ ನಾನು ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ಎಲ್ಲ ಭಕ್ತರನ್ನು ಭಾನುವಾರ ಇಲ್ಲಾಂದರೆ ಸೋಮವಾರ ಅಂತೂ ಗ್ಯಾರಂಟಿ ಭೇಟಿ ಮಾಡ್ತಾರೆ. ಅವರು ಭೇಟಿ ಮಾಡದೆ ಹೋಗೋದೇ ಇಲ್ಲ ಯಾರು. ಯಾಕೆಂತ ಹೇಳಿದ್ರೆ ಎಲ್ಲ ದೇವಸ್ಥಾನದ ಬ್ರಹ್ಮಕಲಶದವರು, ಬೇರೆ ಬೇರೆ ಇನ್ವಿಟೇಷನ್ ಕೊಡಲಿಕ್ಕೆ ಬರುವವರು ಎಲ್ಲ ತುಂಬ ಜನ ಇರ್ತಾರೆ. ಅಂತೂ ಸೋಮವಾರ ಗ್ಯಾರಂಟಿ ಇರ್ತಾರೆ ಅಂತೇಳಿ ಅವನಿಗೆ ಹೇಳಿದೆ. ಅವರೇನು ಮಾಡಿದ್ದಾರೆ, ಮೊನ್ನೆಯ ಸೋಮವಾರ, ಇವತ್ತು ಸೋಮವಾರ ಅಲ್ಲ, ಮೊನ್ನೆ ಸೋಮವಾರ 3ನೇ ತಾರೀಕು, 2ನೇ ತಾರೀಕೇನ, ಹೌದು, ಮಂಗಳವಾರ 3, 2ನೇ ತಾರೀಕು, 2ನೇ ತಾರೀಕಿಗೆ ಬಂದೇನೆ. 2ನೇ ತಾರೀಕಿಗೆ ಬಂದು ಬಂದಿದ್ದಾನೆ. ನನಗೇನು ಕಾಲ್ ಮಾಡಲಿಲ್ಲ, ಬರುವಾಗ ಮಾಡಲಿಲ್ಲ, ಏನಿಲ್ಲ. ಅಲ್ಲೇನಾಗಿದೆ, 1-2 ವಾರ ಏನೋ ಹೆಗ್ಡೆಯವರು ಇಲ್ಲದ ಕಾರಣ ಫುಲ್ಲು ರಶ್ ಇತ್ತು ಭೇಟಿಗೆ. ಅಂದರೆ ಕ್ಯೂ ಅಲ್ಲಿರುವಾಗ ನನಗೆ ಅಲ್ಲಿಂದ ಫೋನ್ ಮಾಡಿದ. ಅದನ್ನು 9:30-10 ಗಂಟೆ ಏನೋ ಫೋನ್ ಮಾಡಿದ. ನಾನು ತೆಗ್ದೆ, ಏನು ದಿವಾಕರ್ರೆ, ಅಲ್ಲ ನಾನು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಹೌದಾ, ಏನು ಸಿಕ್ಕಿದ್ದಾರೆ ಹೆಗ್ಡೆಯವರು ಅಂತ ಕೇಳಿದೆ. ಇಲ್ಲ, ಹೆಗ್ಡೆಯವರು ಇದು ಏನು ಇಲ್ಲಿ ತುಂಬ ಕ್ಯೂ ಉಂಟು, ನನ್ನ ತಂದೆಗೆಲ್ಲ ನಿಲ್ಲಲಿಕ್ಕಾಗೋದಿಲ್ಲ, ಆದರೆ ಅವರನ್ನು ಅಲ್ಲಿ ಹೇಳಿ ಅವರಿಗೆ ಅವರು ಕೂತ್ಕೊಳಿಸ್ಬೋದು,
ನೀವು ಕ್ಯೂ ಅಲ್ಲೇ ಬನ್ನಿ, ಯಾಕೆಂದರೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ. ಮತ್ತು ಫೋನ್ ಮಾಡಿದರೆ ಅದು ಕೂಡ 2 ವಾರದಲ್ಲಿ ಇಲ್ಲ ಅಂತ ಹೇಳಿದರೆ ಈಗ ತುಂಬ ರಶ್, ಹೌದು ತುಂಬ ರಶ್ ಉಂಟು ಅಂತ ಹೇಳಿದವರು. ನಾನು ಹೇಳಿದೆ ಅಲ್ಲೆಲ್ಲ ಇಂಪ್ಲೆನ್ಸ್ ಎಲ್ಲ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ ಅಂತ ಹೇಳಿದ್ರೆ, ನಾನು ಯಾರಿಗಾದರೂ ಹೇಳಿದರೆ ಅವನು ಎಲ್ಲಿಯಾದರೂ ಬಿಟ್ಟರೆ ಅವನಿಗೆ ಪ್ರಾಬ್ಲಮ್ ಆಗ್ತದೆ ಅಲ್ಲಿ. ಆದ್ದರಿಂದ ನಾನು ಕೂಡ ಯಾರಿಗೆ ಹೇಳೋದಿಲ್ಲ. ನಾನು ಒಂದು ವೇಳೆ ಅಲ್ಲಿದ್ದರೆ ನಾನು ನೀವು ನಿನ್ನೆ ಮೊನ್ನೆ ಹೇಳ್ತಿದ್ರೆ ನಾನು ಅಲ್ಲಿ ಇರ್ತಿದ್ದೆ. ನೀವು ಹೇಳದ ಕಾರಣ ನಾನು ಬರಲಿಕ್ಕೆ ಆಗೋದಿಲ್ಲ, ಈಗ ನಾನು ಸ್ವಲ್ಪ ದೂರದಲ್ಲಿದ್ದೇನೆ ಅಂತ ಹೇಳಿದೆ. ಹೌದಾ, ಆಯಿತು, ನೋಡು ಇವರು ಅಷ್ಟು ಹೇಳಿದ ನಂತರ ಇವರು ಏನು ಮಾಡಿದರು, ಅಲ್ಲಿರುವ ಬಾಗಿಲಲ್ಲಿರುವಂಥ ಸೆಕ್ಯೂರಿಟಿ ಇದ್ದಾರಲ್ಲ, ಕ್ಷೇತ್ರದ ಇವರು ಇದ್ದಾರಲ್ಲ, ನಮ್ಮ ದಪೇತಾರ ಅವರೆಲ್ಲ ಹೇಳುವವರು ಇದ್ದಾರೆ, ಅಂದರೆ ಕಾಕಿ ಅಂಗಿ ಹಾಕಿ ಕ್ಷೇತ್ರದ ರಕ್ಷಣೆ ಮಾಡುವವರು ಇದ್ದಾರೆ. ಅವರು ಏನು ಮಾಡಿದರೆ ಆಚೆ ಹೋಗುವಾಗ ಒಳಗೆ ಓಡಿದಂತೆ, ಬೀಡಿನ ಒಳಗೆ ಓಡಿದ ಗುಳ್ಳೆ ತಾಯಿ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಇವನಿಗೆ ಮಾನಸಿಕ ತಾಯಿ ಗೊತ್ತಿದೆ. ತಾಯಿ ಏನು ಮಾಡಿದರು, ಓಡಿದ ಗುಳ್ಳೆ ಅವರಲ್ಲಿ ಹೇಳಿದರೆ ನೀವು ಇಲ್ಲಿ ನಿಲ್ಲಿ, ಅವರ ಗಂಡನನ್ನು ನಿಲ್ಲಿ ನಾನು ಅಂತೇಳಿ ಅವರು ಸಹ ಪಾಪ ಓಡಿದರು. ಅವ್ರು ಏನು ಮಾಡಿದ, ನೀನು ಯಾಕೆ ಮರ ಓಡಿ ಬಂದದ್ದು ಅಂತ ಅವರು ಕೇಳಿದರು. ಯಾಕೆ ಅಂತ ಹೇಳಿದ್ರೆ ಇದು ಹೇಗೆ ನನಗೆ ಗೊತ್ತಾಯಿತು ಅಂದರೆ, ನಾನು ಅವ್ರ ಹತ್ರ ಫೋನಲ್ಲಿ ಮತ್ತೆ ಮಾತಾಡಿದ್ದೇನೆ, ಅದು ಮತ್ತೆ ನಾನು ನಿಮಗೆ ವಿಚಾರಣೆ ಹೇಳ್ತೇನೆ. ಓಡಿದಾಗ ಇವನು ಏನು ಮಾಡಿದ್ದಾನೆ, ಅಲ್ಲಿಂದ ಬಾಗಿಲಲ್ಲಿ ಇವನು ಮೊಬೈಲನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾನೆ. ಕೈಯಲ್ಲಿ ಇಟ್ಕೊಳ್ಳಿಲ್ಲ, ಕಿಸೆಯಲ್ಲಿ ಇಟ್ಕೊಂಡಿದ್ದಾನೆ. ಅದು ಹೋಗುವಾಗ ಸ್ವಲ್ಪ ದೂರ ಹೋಗುವನು ಒಂಥರ ಈ ದೈವಗಳಿಗೆ ಒಮ್ಮೆ ಮೇಯಲ್ಲಿ ಬರ್ತದೆ ನೋಡಿ ಅಂತೇಳಿ ಇದು ಮಾಡ್ತದೆ. ಆ ಥರ ಇವನು ಮಾಡಿದ ಕೂಡಲೇ ತಾಯಿ ಕೇಳಿದ್ರು, ಎಂತ ಅಂತ ಕೇಳಿದರು. ನೀನು ಸುಮ್ಮನೆ ರೀ ಅಂತ ಹೇಳಿದ್ದಾನೆ. ಅಲ್ಲಿ ಹೇಳಿದ ಹತ್ತಿರ ಹೋಗೋ ಸ್ವಲ್ಪ ಅವನಿಗೆ ಜೋರಾಯ್ತು, ಅದು ಸಿಂಬಲಿಕ್ಕೆ ಜೋರಾಯಿತು, ಅಂದರೆ ಆ ದೈವ ಥರ ಇದು ಮಾಡುವಂಥ ಇದು ಜೋರಾಯಿತು ಅವನಿಗೆ. ಅಲ್ಲಿ ಹೋಗುವಾಗ ಒಂದು ಪಾರ್ಟಿ ಇದ್ದರು, ಅವರ ಪಿ ಎ, ಅಂದರೆ ಹೆಗ್ಡೆ ಅವರ ಒಟ್ಟಿಗೆ ಇರುವಂಥ ಸೆಕೆಂಡ್ ಪಿ ಎ ಅವರು ಹೇಳಿದರು, ನಿಮಗೆ ಮಾತಾಡಲಿಕ್ಕಿದೆಯಾ ಅಂತ. ಮಾತಾಡಲಿಕ್ಕಿದೆ. ಯಾರಲ್ಲಿ? ನಮಗೆ ಹೆಗ್ಡೆ ಅವ್ರ ಹತ್ರ ಡೈರೆಕ್ಟ್ ಮಾತಾಡಲಿಕ್ಕಿದೆ. ಹೌದಾ, ಸರಿ ಆಯ್ತು ನಿಲ್ಲಿ. ಇವರು ತಕ್ಷಣ ಅದರ ವಿಡಿಯೋ ಬಂದಿದೆ. ತಕ್ಷಣ ಹೆಗ್ಡೆ ಅವ್ರ ಹತ್ರ ಕೇಳಿದರು, ನನಗೆ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡಲಿಕ್ಕಿದೆ ಅಂತ. ಪರ್ಸನಲ್ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನಿದ್ರು ಇಲ್ಲೇ ಮಾತಾಡಿ ಅಂತ ಹೇಳ್ತಿದ್ರು. ಅದು ಸಹಜ. ಅವರು ಪರ್ಸನಲ್ ಆಗಿಯೇ ಮಾತಾಡಲಿಕ್ಕಿದ್ರೆ ಅವರು ಮೊದಲೇ ಹೇಳಿರ್ತಾರೆ ಯಾರಾದರೂ. ಅವರು ಅಲ್ಲಿ ಹೆಗ್ಡೆ ಅವ್ರಿಗೆ ಇಂಥವ್ರು ಬರ್ತಾರೆ, ಅವರ ಪಿ ಎ ಹೇಳ್ತಿದ್ದಾರೆ, ಅಂದರೆ ವೀರಣ್ಣ ಅಂತೇಳಿ ದೊಡ್ಡವರು ಪಿ ಎ, ಇಲ್ಲಾಂದರೆ ರಾಜೇಂದ್ರ ದಾಸ ಇನ್ನೊಬ್ರು ಅವರು ಚಿಕ್ಕವರು ಅವರು ಹೇಳ್ತಾರೆ. ಅವರು ಏನು ಮಾಡಿದ್ದಾರೆ, ಇಲ್ಲ ಅದು ಇದು ಪರ್ಸನಲ್ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೆಗ್ಡೆ ಅವರು ನೇರ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಸಾರ್ವಜನಿಕವಾಗಿ ಮಾತಾಡೋದು ಸಾರ್ವಜನಿಕವಾಗಿಯೇ ಮಾತಾಡಬೇಕು. ಯಾಕೆಂದರೆ ಅವರು ಕ್ಯೂ ಅಲ್ಲಿ ಬಂದಿದ್ದಾರೆ. ಸಾರ್ವಜನಿಕ ನೀವು ಮಾತಾಡಿ, ಏನಿದೆ ನೀವು ಕೇಳಿ ಅಂತ ಹೇಳಿದರು. ಅಷ್ಟೊತ್ತಿಗೆ ಆ ವಿಚಾರಗಳೆಲ್ಲ ಬಂತು. ಈ ಭೂಮಿಯಲ್ಲಿ ಸತ್ಯ, ನ್ಯಾಯ, ನೀತಿ ಇದೆಯಾ ಅಂತ ಕೇಳಿದರು. ಇದೆ. ಈಗ ಅವರು ಸತ್ಯ ನ್ಯಾಯ ಇಲ್ಲದೆ ಅಷ್ಟು ಈ ಒಂದು 600-700 ವರ್ಷಗಳಿಂದ ಕ್ಷೇತ್ರ ನಡೀತದ? ಸಾಧ್ಯ ಉಂಟ? ಸತ್ಯ ಇದ್ದದಕ್ಕೆ ಅಷ್ಟು ಹೆಗ್ಡೆಯವರಾಗಿದೆ. ಇವರ ತಂದೆಯವರು ಇರುವಾಗ ಆದಂಥ ಕೆಲಸ, ಅಜ್ಜ ಇರುವಂಥ ಆಗಿದ್ದಂಥ ಕೆಲಸ, ಈಗ ಪೂಜ್ಯರು ಮಾಡಿದಂಥ ಕೆಲಸ ಇಡೀ ಸರ್ಕಾರ ಮಾಡೋದಿಲ್ಲ ಅಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆದರೂ ನೀವು ಈ ಸತ್ಯದಲ್ಲಿ ಸತ್ಯ ಇದೆಯಾ, ನ್ಯಾಯ ಇದೆ ಅಂತ ಕೇಳುವಾಗ ಸತ್ಯ ಇದೆ ಅಂತ ಹೇಳಬೇಕಷ್ಟೇ. ಅವರು ಸತ್ಯ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನೋ ಅದರಲ್ಲಿ ಬೇಡ ಒಂದು 2-3 ವರ್ಡ್ಗಳನ್ನು ತೆಗೆದ್ರು ಅವರು. ಅಂದರೆ ನಿಮಗೆ ಗಂಡು ಮಕ್ಕಳಾಗಲಿಲ್ಲ, ಆದ್ದರಿಂದ ನೀವು ಇನ್ನೂ ಬಿಟ್ಟು ಕೊಡಬೇಕು ನೀವು. ಯಾಕೆಂದರೆ ಗಂಡು ಮಕ್ಕಳಿದ್ರೆ ಮಾತ್ರ ಮುಂದುವರಿಸಲಿಕ್ಕೆ ಆಗೋದು, ಮತ್ತು ಇಲ್ಲಾಂದರೆ ಆಗಲಿಕ್ಕಿಲ್ಲ. ನೀವು ನಾಡಿದ್ದು ಶಿವರಾತ್ರಿಯ ಮೊದಲು ಇದನ್ನು ಪಟ್ಟವನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ಅವರು ಏನು ಮಾತಾಡಲಿಲ್ಲಪ್ಪ. ಅವರು ಯಾವುದು ಅಷ್ಟೊತ್ತಿಗೆ ಅಲ್ಲಿ ಅವರು ಯಾರು ರಾಜೇಂದ್ರ ದಾಸ್ ಅವರು ಹಾಗೆಲ್ಲ ಹಾಗೆ ಇದೆಲ್ಲ ಅಂದರೆ ಅಂತ ಹೇಳಿದ್ರು. ಇವರು ಒಂದು 2-3 ಸಲ ಅವರನ್ನು ಮಾತನ್ನು ಅಂದರೆ ಆ ವಾಯ್ಸು ನಿಜವಾಗಿ ಹಾಗೆ ಅದು ಹೇಗೆ ಬಂದಿದೆ ದೇವರಿಗೆ ಗೊತ್ತು. ಅದು
ಅವರಿಗೆ ಮೈಯಲ್ಲಿ ಬಂದಿದೆಯಾ, ಅಲ್ಲ ಅವರ ಉಚ್ಚಾಟದಿಂದ ಬಂದಿದೆಯಾ, ಅಲ್ಲ ಬೇರೆ ಯಾರಾದರೂ ಹೇಳಿಬಿಟ್ಟು ಬಂದಿದೆಯಾ, ಅಲ್ಲ ಹೇಳ್ಬಿಟ್ಟು ಕಲಿಸಿದಾರ ಅವರಿಗೆ ನೀವೊಂದು ಹೀಗೆ ಮಾತಾಡಬೇಕು ಅಂತೇಳಿ. ಅವನ ಉಚ್ಚಾಟವನ್ನು ನೋಡಿದ್ದಾರೆ. ಯಾಕೆ ನೋಡಿದ್ದಾರೆ ಅಂತೇಳಿದರೆ, ಈಗ ಆಮೇಲೆ ಒಂದು ಅವನ ಉಚ್ಚಾಟ ಏನಾಗಿದೆ ಅಂತೇಳಿ ಕದ್ರಿ ದೇವಸ್ಥಾನದ ಇದರಲ್ಲಿ ಹೋದಾಗ ಗೊತ್ತಾಗಿದೆ. ಅಲ್ಲಿ ಹೋಗಿ ಅಲ್ಲಿ ಏನೋ ದಾಂಧಲೆಗಳನ್ನು ಮಾಡಿ ಅವನು ಮಾಡಿನ ಮೇಲೆ ಹತ್ತಿ ಅಲ್ಲಿಯ ಯಾವುದೋ ಒಂದು ಕಡತಲೆಯನ್ನು ಇದು ಪಂಜುರ್ಲಿಯ ಕಡತಲೆಯನ್ನು ತೆಗೆದು ಅಲ್ಲೆಲ್ಲ ಇದು ಮಾಡಿದೆಲ್ಲ ಬಂದಿದೆ ಅಲ್ಲಿ. ಆದ್ದರಿಂದ ಹೆಗ್ಡೆಯವರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಆದ್ದರಿಂದ ಹೆಚ್ಚಿನ ಅವರಿಗೆ ನೋಡಿದವರಿಗೆಲ್ಲ ಆ ಸೀನನ್ನೆಲ್ಲ ಮಾತಾಡೋ ಸೀನ್ ನೋಡುವಾಗ ಹೆಚ್ಚಿನವರಿಗೆ ಇವೊಬ್ಬ ಮಾನಸಿಕ ಇದಾಗಿದೆ ಅಂತೇಳಿ ಎಲ್ಲರೂ ಗೊತ್ತಾಗ್ಬೋದು. ಅಂದರೆ ದಿವಾಕರ ಆಚಾರ್ಯ ಅಂತ ಹೇಳಿದರೆ ಮಾತ್ರ, ಯಾಕೆಂದರೆ ಅವನ ಶೇಪ್ ಕಾಣುವುದಿಲ್ಲ. ಆದ್ದರಿಂದ ದಿವಾಕರಾಚಾರ್ಯ ಅಂತ ಅದು ಮತ್ತೆ ಗೊತ್ತಾಗಿದ್ದು. ಯಾಕೆ ಅಂತ ಹೇಳಿದ್ರೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ, ಅದು ಬೇರೆ ಬೇರೆ ಕಡೆಗೆ ಹೊತ್ತು, ಆದ್ರೂ ಬೇರೆ ಬೇರೆಯವರು ಎಲ್ಲ ಅದನ್ನು ಟ್ರೋಲ್ ಮಾಡಿ ಹಾಕ್ಲಿಕ್ಕೆ ಶುರು ಮಾಡಿದರು. ಆದ್ದರಿಂದ ಅಲ್ಲಿ ಹೋದ ನಂತರ ಇಷ್ಟು ವಿಚಾರಗಳಾಯ್ತಲ್ಲಿ. ಆಮೇಲೆ ದೈವದ ನೇಮ ಆಗಲಿ, ಸಂಕ್ರಮಣ, ನಾನು ಬರ್ತೇನೆ ನೀವು ನಿಲ್ಲಿ ಏನು ಅಂತ ದೈವ ಅಭಯ ಕೊಡ್ತದಲ್ಲ ಅಂತೇಳಿ, ಅದೆಲ್ಲ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಅಂದರೆ ದೇವಸ್ಥಾನದ ಆಡಳಿತ ಅಣ್ಣಪ್ಪ ಸ್ವಾಮಿಯ ನೇಮ ಅದು ಅಂದರೆ ಅನ್ನಪಂಜುರ್ಲಿ ಅಂತ ಅವನು ಹೇಳಿತ್ತು. ಆದರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಅದು. ಅಣ್ಣಪ್ಪ ಸ್ವಾಮಿಯ ನೇಮ ಮೇಲ್ಗಡೆ ಆಗುವಾಗ ಎಷ್ಟೋ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಆ ಭಕ್ತಾದಿಗಳ ಎದುರುಗಡೆ ಕೇಳ್ತಾರೆ, ಹೆಗ್ಡೆಯವ್ರ ಹತ್ರ ಕೇಳ್ತದೆ ದೈವ, ಏನಿಲ್ಲಿ ಕಷ್ಟ ಇದೆ, ಏನಾಗಿದೆ ದೈವ, ನಮ್ಮ ಭಂಡಾರದಲ್ಲಿ ದುಡ್ಡಿದೆಯಾ, ಏನೆಲ್ಲ ಕೇಳ್ತಾರೆ. ಇವರು ಅದಕ್ಕೂ ಕೂಡ ಯಾವುದು ಉತ್ತರ ಕೊಡೋದಿಲ್ಲ. ಅಲ್ಲಿ ಕೂಡ ಯಾವುದಕ್ಕೂ ದೈವದ ಎದುರುಗಡೆ ಉತ್ತರ ಕೊಡೋದಿಲ್ಲ. ಇವರು ಉತ್ತರ ಕೊಡುವ ಸಮಯದಲ್ಲಿ ಇವರು ಕೊಡ್ಬೋದು, ಅದು ಯಾವಾಗ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಉತ್ತರ ಕೊಡ್ತಾರೆ ಅಂತೇಳಿ ಕಾಲ ನಿರ್ಣಯ ಆಗಬೇಕಷ್ಟೇ, ಇನ್ನೂ ಇದಾಗಲಿಲ್ಲ.